ಸ್ವರೂಪ. ಸ್ವರೂಪ ಎಂಬ ಪದಕ್ಕೆ ಕನ್ನಡ ಶಬ್ದಕೋಶದಲ್ಲಿ ನಿಜವಾದ ರೂಪ ಅಥವಾ ಆಕೃತಿ ಎಂಬುದಾಗಿ ನೋಡುತ್ತೇವೆ. ಹಾಗಾದರೆ ಇವತ್ತು ಒಂದು ವಾಕ್ಯವನ್ನ ಧ್ಯಾನ ಮಾಡೋಣ. 1 ಯೋಹಾನ 4ನೇ ಅಧ್ಯಾಯ 16ನೇ ವಚನ. ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಅದನ್ನು ನಂಬಿದ್ದೇವೆ. ಅದೇನೆಂದರೆ ದೇವರು ಪ್ರೀತಿ ಸ್ವರೂಪಿ. ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ, ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ. ಇಲ್ಲಿ ನಾವು ಗಮನಿಸಿದ್ದು ದೇವರು ಪ್ರೀತಿ ಸ್ವರೂಪಿ ಎಂಬುದಾಗಿ. ಹಾಗಾದರೆ ಪ್ರೀತಿಗೆ ನಿಜವಾದ ರೂಪ ಅಥವಾ ಆಕೃತಿ ಎಂದರೆ ಅದು ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತರ ಸ್ವಭಾವಗಳೇ ನಿಜವಾಗಿಯೂ ಪ್ರೀತಿಯ ಸ್ವಭಾವಗಳಾಗಿವೆ. ಕರುಣೆ, ತ್ಯಾಗ, ಸತ್ಯ, ವಿನಯ, ವಿಧೇಯತೆ, ಪವಿತ್ರತೆ ಮತ್ತು ಸೇವೆಯ ಪರಿಪೂರ್ಣ ಮಾದರಿ ಆತನೇ. ಹಾಗಾದರೆ ಯಾರು ಈ ನಿಜವಾದ ಪ್ರೀತಿಯಲ್ಲಿ ನೆಲೆಗೊಂಡಿರುತ್ತಾರೋ ಅವರಲ್ಲಿ ಖಂಡಿತವಾಗಿಯೂ ದೇವರು ನೆಲೆಗೊಂಡಿರುತ್ತಾನೆ. ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿ. ಹಾಗೆಯೇ ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡಿರುವ ಪ್ರಕಾರ ನಮ್ಮ ಸ್ವರೂಪಕ್ಕೆ ನಮ್ಮ ಹೋಲಿಕೆಗೆ ತಕ್ಕಂತೆ ಮನುಷ್ಯರನ್ನ ಉಂಟು ಮಾಡೋಣ ಎಂಬುದಾಗಿ ವಾಕ್ಯ ಉಲ್ಲೇಖವಾಗಿದೆ. ಹಾಗಾದರೆ ಆತನು ಕೂಡ ನಮ್ಮನ್ನ ಪ್ರೀತಿ ಸ್ವರೂಪಿಯನ್ನಾಗಿ ನೋಡಲು ಇಷ್ಟಪಡುತ್ತಾನೆ. ಯಾಕೆಂದರೆ ನಾವು ಆತನ ಸ್ವರೂಪ ಎಂಬುದನ್ನ ಈ ಮುಂಜಾನೆಯಲ್ಲಿ ಜ್ಞಾಪಕಕ್ಕೆ ತಂದುಕೊಂಡು ಯೇಸು ಕ್ರಿಸ್ತನಲ್ಲಿರುವಂತಹ ಪ್ರೀತಿಯ ಸ್ವಭಾವಗಳನ್ನ ಅಳವಡಿಸಿಕೊಳ್ಳೋಣ, ಹಾಗೆ ಅದರಂತೆ ನಡೆದುಕೊಳ್ಳೋಣ. ಈಗ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ಪರಲೋಕದ ತಂದೆಯೇ, ಪ್ರೀತಿಯ ಕುರಿತಾಗಿ ಈ ಮುಂಜಾನೆಯಲ್ಲಿ ನೀವು ತಿಳಿಸಿಕೊಟ್ಟಂತಹ ವಿಷಯಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನಲ್ಲಿರುವಂತಹ ಸ್ವಭಾವಗಳನ್ನ ನಮ್ಮಲ್ಲಿ ಅಳವಡಿಸಿಕೊಳ್ಳಲು ಪರಿಶುದ್ಧಾತ್ಮನ ಸಹಾಯವು ನಮಗೆ ಬೇಕಾಗಿದೆ. ಆದುದರಿಂದ ಬೆಳಗಿನ ಜಾವದಲ್ಲಿ ಯೇಸು ಕ್ರಿಸ್ತನ ಪ್ರೀತಿಯನ್ನು ತಂದೆಯಾದ ದೇವರ ಬಳಿಯಲ್ಲಿ ಪರಿಶುದ್ಧಾತ್ಮನ ಮೂಲಕವಾಗಿ ಪ್ರಾರ್ಥಿಸುತ್ತಿದ್ದೇವೆ. ಆಮೇನ್, ಆಮೇನ್.